ಎಲ್ಲಾ ಪಕ್ಷಗಳಿಗೂ ಫೈನಲ್ ಮ್ಯಾಚ್ ಅಂದ್ರೆ ಅದು ಲೋಕಸಭೆ ಎಲೆಕ್ಷನ್. ಲೋಕಸಭೆ ಎಲೆಕ್ಷನ್ಗೆ ವೇದಿಕೆ ಸಿದ್ಧವಾಗ್ತಾ ಇದೆ. 2024ರ ಲೋಕಸಭೆ ಚುನಾವಣೆಗೆ ಭರ್ಜರಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾವೆ ಎಲ್ಲಾ ಪಕ್ಷಗಳು ಕೂಡ. ಬಿಜೆಪಿ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ ವಿಪಕ್ಷಗಳಂತೂ ಭರ್ಜರಿ ರಣತಂತ್ರವನ್ನ ಮಾಡ್ತಾ ಇದ್ದಾವೆ, ಒಂದು ಹೆಜ್ಜೆ ಮುಂದು ಅನ್ನುವ ರೀತಿಯಲ್ಲಿ. ಬಿಹಾರದ ಪಾಟ್ನಾದಲ್ಲಿ ಇದು ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಸಭೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ, ಕಾಂಗ್ರೆಸ್ನ ನಾಯಕ, ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗಿಯಾಗ್ತಾ ಇದ್ದಾರೆ. ಟಿಎಂಸಿ ಅಧ್ಯಕ್ಷರು, ಹಾಗೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಾಗಿರುವಂತಹ ಮಮತಾ ಬ್ಯಾನರ್ಜಿ, ಪಿಡಿಪಿ ಅಧ್ಯಕ್ಷೆ ಮೆಹಬೂಬಾ ಮುಫ್ತಿ, ಅಖಿಲೇಶ್ ಯಾದವ್ ಅವರು, ಎಸ್ಪಿ ಅಧ್ಯಕ್ಷರು, ಹಾಗೆ ಆಪ್ನ ಅಧ್ಯಕ್ಷ ಅರವಿಂದ್ ಕೇಜ್ರಿವಾಲ್ ಎಲ್ಲ ಭಾಗಿಯಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮಾತನಾಡ್ತಿದ್ದಾರೆ, ನೋಡೋಣ. भक्त चरणदास जी, तारिक अनवर जी, नासिर हुसैन जी और अखिलेश प्रसाद सिंह जी जो पीसीसी के अध्यक्ष हैं, और शकील अमल खान जो सीएलपी के लीडर हैं, नौजवान, उन सभी को, और इस मंच पे बैठे हुए सभी सीनियर लीडर्स, कांग्रेस पार्टी के मुखिया, पार्टी के सभी नेतागण, यहाँ पर जमा हुए हमारे युवा मित्र और सभी नेतागण और हमारे माध्यम के मेरे दोस्तों, मैं आपका ज़्यादा वक्त नहीं लेना चाहता हूँ. सिर्फ इतना ही कहना चाहता हूँ, ये जो कांग्रेस ऑफिस है, ये बड़ा महत्व देश के इतिहास में रखता है, और इस ऑफिस से ही जो कोई नेता निकला वो देश के आज़ादी के लिए लड़ा, और हमें खुशी है, गर्व है कि बाबू राजेंद्र प्रसाद जी इस देश के प्रथम राष्ट्रपति बने. वो इसी जगह से बने और यहाँ के लड़ाई से बने. तो आज ऐसे पवित्र जगह पे हम आए हैं, और समय की कमी होने के कारण ज़्यादा बात भी नहीं कर सकते, क्योंकि हम ऑल पार्टी की मीटिंग में हमको जाना है. तो मैं दोस्तों आपको एक ही बात कहना चाहता हूँ, हम सारे विपक्ष पार्टी के लोग, हम एक होना और मिलके आने वाले 224 में लड़ना, और इसलिए राहुल गांधी जी ने पहला कदम उठाया. और ವಿಪಕ್ಷಗಳ ಒಗ್ಗಟ್ಟಿಗೆ ಒಂದು ವೇದಿಕೆ ಸೃಷ್ಟಿಯಾಗಿದೆ. ಎನ್ಡಿಎತರ ಪಕ್ಷಗಳೆಲ್ಲವೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಬಿಜೆಪಿಯನ್ನ ಎದುರಿಸುವಂತ ನಿಟ್ಟಿನಲ್ಲಿ ಒಂದು ವೇದಿಕೆಯನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಫೈನಲ್ ಮ್ಯಾಚ್ಗೆ, 2024ರ ಲೋಕಸಭೆ ಎಲೆಕ್ಷನ್ಗೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡಿ, ನೋಡ್ತಾ ಇದ್ವಿ, ಎನ್ಡಿಎತರ ಪಕ್ಷಗಳೆಲ್ಲರ ಒಂದು ಒಗ್ಗಟ್ಟಿನ ಪ್ರದರ್ಶನಕ್ಕೆ ಒಂದು ವೇದಿಕೆ ಸಿದ್ಧವಾಗಿದೆ. ಫೈನಲ್ ಮ್ಯಾಚ್ ಲೋಕಸಭೆ ಎಲೆಕ್ಷನ್. ಸಾಕಷ್ಟು ಪಕ್ಷಗಳು ತಮ್ಮ ಅಸ್ತಿತ್ವವನ್ನು ಹುಡ್ಕೊಳ್ತಾ ಇರುವಂತ ಸಂದರ್ಭ. ಬಿಜೆಪಿಯನ್ನ ಎದುರಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ರಣತಂತ್ರಗಳನ್ನ ಹೆಣೆಯಲಾಗ್ತಾ ಇದೆ, ಈ ಸಭೆಯ ಹೈಲೈಟ್ಸ್ ಅಂತ ನೋಡೋದಾದ್ರೆ? ಪೃಥ್ವಿ, ಕಳೆದ 2 ಚುನಾವಣೆಗಳನ್ನ ಗಮನಿಸಿದ್ರೆ, ಅದರಲ್ಲೂ 2014 ಮತ್ತು 2019ರ ಲೋಕಸಭೆ ಚುನಾವಣೆಯನ್ನ ಗಮನಿಸಿದಾಗ ಕೆಲ ರಾಜ್ಯಗಳಲ್ಲಿ ಅಲ್ಲಿಯ ಸ್ಥಳೀಯ ನಾಯಕರು, ಸ್ಥಳೀಯ ಪಕ್ಷಗಳು ಬಿಜೆಪಿಗಿಂತ ಉತ್ತಮವಾಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಅನ್ನ ಮಾಡಿರೋದು. ಉದಾಹರಣೆಗೆ ನಾವು ನೋಡೋದಾದ್ರೆ, ಇವತ್ತು ಪಶ್ಚಿಮ ಬಂಗಾಳ ಇರಬಹುದು, ಅಥವಾ ತಮಿಳುನಾಡು ಇರಬಹುದು, ಕೇರಳ ಇರಬಹುದು, ಆಂಧ್ರ ಪ್ರದೇಶ ಇರಬಹುದು, ಮುಂತಾದ ರಾಜ್ಯಗಳಲ್ಲಿ ಈ ಒಂದು ಬಿಜೆಪಿಗಿಂತ ಉತ್ತಮವಾದಂತಹ ಪ್ರದರ್ಶನವನ್ನ ಮಾಡಿತ್ತು. ಹೀಗಾಗಿ ಸಹಜವಾದಂತಹ ಒಂದು ಪ್ರಶ್ನೆಗಳು ಮೂಡ್ತಾ ಇತ್ತು. ಇದು ಇಷ್ಟು ಬಹು ಪಾರ್ಟಿ ಸಿಸ್ಟಮ್ ಆಗಿದ್ರೂ ಸಹಿತವಾಗಿ ಪ್ರಧಾನಿ ಮೋದಿ ವಿರುದ್ಧ ಏನಾದ್ರೂ ಚುನಾವಣೆಯಿಂದ ನಿಲ್ಲಬೇಕಾದ್ರೆ ಎಲ್ಲ ಒಗ್ಗಟ್ಟನ್ನ ವಿಪಕ್ಷಗಳು ಪ್ರದರ್ಶನ ಮಾಡಬೇಕು ಅಂತ. ಆಗ ಸಹಜವಾಗಿ ಇದು ಒಂದು ಪ್ರೆಸಿಡೆನ್ಷಿಯಲ್ ಮಾದರಿಯ ಚುನಾವಣೆ
ಆಗುತ್ತೆ. ಅಂದ್ರೆ 1 ವರ್ಸಸ್ ಆಲ್ ಅಥವಾ 1+1 ಅನ್ನೋ ತರ ಒಂದು ಚುನಾವಣೆ ಆಗುವಂತ ಸಾಧ್ಯತೆಗಳನ್ನ ಬಗ್ಗೆ ಚರ್ಚೆಗಳು ಶುರುವಾಗಿದ್ವು. ಆ ಚರ್ಚೆಗೆ ಮೂರ್ತ ರೂಪವನ್ನ ತರೋದಕ್ಕೆ ಕಳೆದ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು, ಆದ್ರೂ ಕೂಡ ಅವರು ಅಸಫಲರಾಗಿದ್ರು. ಆದ್ರೆ ಈ ಬಾರಿ ಆ ಒಂದು ಎಲ್ಲ ಪಾರ್ಟಿಗಳನ್ನ ಒಟ್ಟಿಗೆ ತರುವಂತ ಪ್ರಯತ್ನಕ್ಕೆ ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಕೈಯನ್ನ ಹಾಕಿದ್ದಾರೆ, ಅದಕ್ಕೆ ಮುಂದಡಿಯನ್ನ ಇವತ್ತಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಪಟ್ನಾದಲ್ಲಿ ಇವತ್ತು ಬೃಹತ್ ಆಗಿರ್ತಕ್ಕಂಥ ವಿಪಕ್ಷಗಳ ಸಭೆಯನ್ನ ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು. ಆ ಸಭೆಯಲ್ಲಿ ಭಾಗವಹಿಸೋದಕ್ಕೆ ಈಗ ಆಲ್ರೆಡಿ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಬಂದಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಬಂದಿದ್ದಾರೆ, ತೃಣಮೂಲ ಕಾಂಗ್ರೆಸ್ನಿಂದ ಮಮತಾ ಬ್ಯಾನರ್ಜಿ ಬಂದಿದ್ದಾರೆ, ಆಮ್ ಆದ್ಮಿ ಪಕ್ಷದಿಂದ ಅರವಿಂದ್ ಕೇಜ್ರಿವಾಲ್ ಬಂದಿದ್ದಾರೆ, ಡಿಎಂಕೆ ಇಂದ ಸ್ಟಾಲಿನ್ ಬಂದಿದ್ದಾರೆ. ಹೀಗೆ ಸಹಜವಾಗಿ ವಿಪಕ್ಷಗಳ ಪ್ರಮುಖ ನಾಯಕರೆಲ್ಲ ಅಲ್ಲಿ ಆಗಮಿಸಿದ್ದಾರೆ. ಅಲ್ಲಿ ಇವತ್ತು ಸವಿಸ್ತೃತವಾಗಿರ್ತಕ್ಕಂಥ ಚರ್ಚೆ ಈ ಬಗ್ಗೆ ಆಗುವಂತದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಯಾಕಂದ್ರೆ ಈಗ ಭಾರತದಲ್ಲಿ ಹಿಂದೆ ಎಂದೂ ಈ ರೀತಿ ಆಗಿರ್ಲಿಲ್ಲ ಅಂತ ಅಲ್ಲ. ಈ ಹಿಂದೆ ಜನತಾ ಪಕ್ಷಗಳು ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸಿದ್ವು ಇಂದಿರಾ ಗಾಂಧಿ ವಿರುದ್ಧ. ಆ ಸಂದರ್ಭದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನ ಕೂಡ ಸಾಧಿಸಿದ್ರು. ಆದ್ರೆ ಆ ಒಂದು ಮಾಡೆಲ್ ಸಸ್ಟೇನ್ ಆಗಿತ್ತ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ಕೆಲ ಕಾಲ ಸಸ್ಟೇನ್ ಆಗಿದ್ರು, ನಂತರದಲ್ಲಿ ಮತ್ತೆ ಬಿಡಿ ಬಿಡಿ ಪಾರ್ಟಿಗಳು ತಮ್ಮ ಅಸ್ತಿತ್ವಕ್ಕೋಸ್ಕರ ಆ ಒಂದು ಬಿಡುವಿಯಾಗಿದ್ದನ್ನ ಕೂಡ ನಾವು ಗಮನಿಸಿದ್ವಿ. ಉದಾಹರಣೆಗೆ ನಾವು ನೋಡೋದಾದ್ರೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಲೆಫ್ಟ್ ಪಾರ್ಟಿಗಳು ಕಾಂಗ್ರೆಸ್ ಜೊತೆ ನಿಲ್ತಾ ಇದ್ರೆ, ಅದೇ ಲೆಫ್ಟ್ ಪಾರ್ಟಿಗಳು ಕೇರಳದಲ್ಲಿ ಕಾಂಗ್ರೆಸ್ ವಿರುದ್ಧ ಸ್ಪರ್ಧೆಯನ್ನ ಮಾಡುತ್ತೆ. ಇನ್ನು ತೃಣಮೂಲ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದೆ. ಈಗ ಅಲ್ಲಿ ನಡೀತಿರ್ತಕ್ಕಂಥ ಈ ಪಂಚಾಯತ್ ಎಲೆಕ್ಷನ್ ಅಲ್ಲೂ ಕೂಡ ಗಮನಿಸಬಹುದು. ಅಧೀರ್ ರಂಜನ್ ಚೌಧರಿ ದೊಡ್ಡ ಮಟ್ಟದಲ್ಲಿ ತೃಣಮೂಲ ಕಾಂಗ್ರೆಸ್ ವಿರುದ್ಧ ಆರೋಪವನ್ನ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರಕ್ಕೆ ದೂರನ್ನ ಕೊಟ್ಟಿದ್ದಾರೆ, ಕೋರ್ಟ್ ನ ಮೊರೆಯನ್ನ ಕೂಡ ಹೋಗ್ತಾ ಇದ್ದಾರೆ. ಹೀಗಿದ್ದಾಗ ಈ ಒಂದು ಮಾಡೆಲ್ ಎಷ್ಟು ಸಸ್ಟೇನ್ ಆಗುತ್ತೆ ಅಂತ ಪ್ರಶ್ನೆಗಳಿದಾವೆ. ಆದ್ರೆ ಪ್ರಯತ್ನಕ್ಕಂತೂ ಇವತ್ತು ನಿತೀಶ್ ಕುಮಾರ್ ಅವರು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಹೀಗಾಗಿ ಸಹಜವಾಗಿ ಸುಮಾರು 20ಕ್ಕೂ ಅಧಿಕ ಪಕ್ಷಗಳ ನಾಯಕರು ಅಲ್ಲಿ ಸೇರಿ ಚರ್ಚೆಯನ್ನ ನಡೆಸ್ತಾರೆ. ಮುಂಬರುವಂತ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ತಮ್ಮ ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು, ಚುನಾವಣೆಗೆ ಅಂದ್ರೆ 2024ರ ಲೋಕಸಭೆ ಚುನಾವಣೆಗೆ ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ತಯಾರಿಯನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಚರ್ಚೆ ಆಗುತ್ತೆ. ಹೀಗಾಗಿ ಮುಂಬರುವಂತ ದಿನಗಳಲ್ಲಿ ಆದ್ರೆ ಇವತ್ತು ಆ ಸಭೆಗೆ ಮಾಯಾವತಿ ಅವರು ಬರ್ತಾ ಇಲ್ಲ, ಬಿಎಸ್ಪಿ ಪಕ್ಷದ ಮಾಯಾವತಿ ಅವರು ಬಂದಿಲ್ಲ, ಹೀಗಾಗಿ ಜೊತೆಗೆ ನವೀನ್ ಪಟ್ನಾಯಕ್ ಬರ್ತಿಲ್ಲ. ಹೀಗಾಗಿ ಸಹಜವಾಗಿ ಆ ರೀತಿಯಾದಂತಹ ಪ್ರಶ್ನೆಗಳು ಕೂಡ ಇದಾವೆ. ಎಲ್ಲರೂ ಒಟ್ಟಾಗ್ತಾರ ಅಥವಾ ಕೆಲ ರಾಜ್ಯಗಳಲ್ಲಿ ಮಾತ್ರ ಒಗ್ಗಟ್ಟು ಪ್ರದರ್ಶನ ಸಾಧ್ಯ ಆಗುತ್ತಾ, ತಮ್ಮ ಅಸ್ತಿತ್ವಕ್ಕೋಸ್ಕರ ಪಕ್ಷಗಳು ಏನ್ ಮಾಡ್ತವೆ ಅಂತ ಕೂಡ ಪ್ರಶ್ನೆಗಳಿದಾವೆ. ಹೀಗಾಗಿ ಸಹಜವಾಗಿ ಪ್ರಕ್ರಿಯೆ ಚಾಲನೆ ಸಿಕ್ಕಿದೆ. ಮುಂಬರುವಂತ ದಿನಗಳಲ್ಲಿ ಈ ಬಗ್ಗೆ ಸ್ಪಷ್ಟ ರೂಪ ಸಿಗ್ತಾ ಹೋಗುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಹುಲ್ ಗಾಂಧಿ ಅವರು ಮಾತನಾಡ್ತಾ ಇದ್ದಾರೆ, ಕಾಂಗ್ರೆಸ್ ನೇತರ ನೋಡೋಣ. हर स्टेट में अजीब सी बात थी, हर स्टेट में मैं पूछता था कहां से आए हो, कहते थे बिहार से आया हूं. जहां भी जाओ, कर्नाटक, केरला, तमिलनाडु, आंध्र, तेलंगाना, महाराष्ट्र, सब जगह बिहार के लोग हमारे साथ चले. बिल्कुल. तो आपने यात्रा में हमारी मदद की क्योंकि आप विचारधारा को मानते हो और विचारधारा को आप गहरी तरह से समझते हो. बीजेपी हिंदुस्तान को तोड़ने का काम कर रही है, नफरत फैलाने का काम कर रही है, हिंसा फैलाने का काम कर रही है. और कांग्रेस पार्टी जोड़ने का काम कर रही है और मोहब्बत फैलाने का काम कर रही है. क्योंकि आप जानते हो, आप बहुत अच्छी तरह जानते हो कि नफरत को नफरत से नहीं काटा जा सकता है. नफरत को सिर्फ मोहब्बत काट सकती है और हम नफरत से लड़ते हैं, इसलिए हम मोहब्बत की बात करते हैं.